ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1068 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 10 ಮತ್ತು 11 ಮಾರ್ಚ್ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಗತ್ಯ ಸರಕುಗಳ ಕಾಯ್ದೆಯ ನಿಬಂಧನೆಗಳನ್ನು ಜಾರಿಗೆ ತಂದಿತು. ಈ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? The central government recently invoked provisions of the Essential Commodities Act. This act was enacted in which year? So ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಏನಿದೆ ಅದರ ನಿಬಂಧನೆಗಳನ್ನು ಜಾರಿಗೆ ತಂದಿರುತ್ತೆ. ಸೊ ಅದಕ್ಕೆ ಕಾರಣ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಸೊ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಒಂದು ಯುದ್ಧದ ಕಾರಣದಿಂದ ಕೆಲವೊಂದು ಅಗತ್ಯ ಸೇವೆಗಳಿಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನು ಜಾರಿಗೆ ತರಲಾಗಿರುತ್ತೆ. ಸೊ ಆ ಒಂದು ಕಾಯ್ದೆಯನ್ನು ಮೂಲತಃ ಎನಾಕ್ಟ್ ಮಾಡಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1955ರಲ್ಲಿ ಈ ಒಂದು ಕಾಯ್ದೆಯನ್ನು ತರಲಾಗಿರುತ್ತೆ. ಸೊ ಇದು ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಈಗ ಈ ಒಂದು ಕಾಯ್ದೆಯನ್ನು ಅಥವಾ ಇದರ ನಿಬಂಧನೆಗಳನ್ನು ಈಗ ಇನ್ವೋಕ್ ಮಾಡಿರುತ್ತೆ ಅಥವಾ ಜಾರಿಗೆಗೊಳಿಸಿರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯನ್ನು ನಾವು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ 1955 ಅಥವಾ ಅಗತ್ಯ ಸರಕುಗಳ ಕಾಯ್ದೆ 1955 ಅಂತ ಕರಿತೇವೆ. ಸೊ ಈ ಒಂದು ಕಾಯ್ದೆಯ ನಿಬಂಧನೆಗಳನ್ನು ಈಗ ಮತ್ತೊಮ್ಮೆ ಜಾರಿಗೆ ತರ್ತಕ್ಕಂಥ ಉದ್ದೇಶ ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂದರೆ, ಅನ್ಇಂಟರಪ್ಟೆಡ್ ಸಪ್ಲೈ ಆಫ್ ನ್ಯಾಚುರಲ್ ಗ್ಯಾಸ್ ಟು ಪ್ರಿಯಾರಿಟಿ ಸೆಕ್ಟರ್ಸ್, ಅಂದರೆ ಆದ್ಯತಾ ವಲಯಗಳಿಗೆ ನೈಸರ್ಗಿಕ ಅನಿಲದ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವ ಕಾರಣದಿಂದ ಈ ಒಂದು ನಿಬಂಧನೆಗಳನ್ನು ಮತ್ತೊಮ್ಮೆ ಜಾರಿಗೆ ತರಲಾಗಿರುತ್ತೆ. ಸೊ ಕೀ ಸೆಕ್ಟರ್ಸ್ ಅಂದರೆ ಈಗ ಈ ಒಂದು ಪ್ರಾವಿಷನ್ಸನ್ನು ಅವರೇನು ಜಾರಿಗೆ ತಂದಿದ್ದಾರೆ, ಯಾವ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ ಇವಾಗ ಅಂತ ನಾವು ನೋಡೋದಾದರೆ, ಫರ್ಟಿಲೈಸರ್ ಸೆಕ್ಟರ್ ರಸಗೊಬ್ಬರಗಳ ವಲಯಗಳು, ಪವರ್ ಜನರೇಷನ್ ಸೆಕ್ಟರ್ ವಿದ್ಯುತ್ ಉತ್ಪಾದನಾ ವಲಯಗಳು, ಮತ್ತು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಥವಾ ನಗರಗಳಲ್ಲಿ ಈ ಒಂದು ಅನಿಲ ವಿತರಣೆ ಏನಿರುತ್ತೆ, ಸೊ ಈ ಒಂದು ಕ್ಷೇತ್ರಗಳ ಮೇಲೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಸೊ ಕನ್ಸಿಡರಿಂಗ್ ಎಸೆನ್ಷಿಯಲ್ಸ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ಪಬ್ಲಿಕ್ ಸರ್ವೀಸಸ್, ಅಂದರೆ ಈ ಒಂದು ವಲಯಗಳಿಗೆ ಅವರು ಆದ್ಯತೆಯನ್ನು ನೀಡಲಿಕ್ಕೆ ಕಾರಣ ಏನು ಅಂದರೆ ಆಹಾರ ಭದ್ರತೆ. ಯಾಕಂದರೆ ನೈಸರ್ಗಿಕ ಅನಿಲದ ಮೇಲೆ ಹೆಚ್ಚು ಆಹಾರ ತಯಾರಿಕೆ ಡಿಪೆಂಡೆಂಟ್ ಆಗಿರುತ್ತೆ ಮತ್ತು ಸಾರ್ವಜನಿಕ ಸೇವೆಗಳಿಗೆ ಅಗತ್ಯವೆಂದು ಪರಿಗಣಿಸಿರುವ ಕಾರಣದಿಂದ ಈ ಒಂದು ಆದ್ಯತೆಗಳಿಗೆ ಅಥವಾ ಈ ಒಂದು ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿರುತ್ತೆ. ನಾವು ರೋಲ್ ಆಫ್ ದಿ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಥವಾ ಅಗತ್ಯ ಸರಕುಗಳ ಕಾಯ್ದೆ ಏನಿರುತ್ತೆ, ಸೊ ಇದರ ಪಾತ್ರ ಏನು ಅಂತ ನಾವಿಲ್ಲಿ ನೋಡೋದಾದರೆ, ಎನೇಬಲ್ಸ್ ದಿ ಗವರ್ನಮೆಂಟ್ ಟು ಕಂಟ್ರೋಲ್ ಪ್ರೊಡಕ್ಷನ್, ಅಂದರೆ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಕೆಲವೊಂದು ಪ್ರಕ್ರಿಯೆಗಳನ್ನು ಅವರು ನಿಯಂತ್ರಣ ಮಾಡ್ಬೋದಾಗಿರುತ್ತೆ. ಯಾವ ರೀತಿಯ ಪ್ರಕ್ರಿಯೆಗಳು? ಪ್ರೊಡಕ್ಷನ್ ಉತ್ಪಾದನೆ ಆಗಿರ್ಬೋದು, ಸಪ್ಲೈ ಅದರ ಸರಬರಾಜು ಆಗಿರ್ಬೋದು, ಮತ್ತು ಡಿಸ್ಟ್ರಿಬ್ಯೂಷನ್ ಅಥವಾ ವಿತರಣೆ ಆಗಿರ್ಬೋದು. ಈ ರೀತಿಯ ಚಟುವಟಿಕೆಗಳ ಮೇಲೆ ಸರ್ಕಾರ ಕೆಲವೊಂದು ಹೊಸ ನಿಯಮಗಳನ್ನು ಮಾಡ್ತಕ್ಕಂಥ ಒಂದು ಆದ್ಯತೆಯನ್ನು ನೀಡಲಾಗಿರುತ್ತೆ. ನಾವು ಇಟ್ ಅಲೋಸ್ ದಿ ಗವರ್ನಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ಗೆ ಇರ್ತಕ್ಕಂಥ ಒಂದು ರೈಟ್ಸ್ ಅಥವಾ ಅಧಿಕಾರಗಳು ಯಾವುದು ಅಂತ ನಾವು ನೋಡೋದಾದರೆ, ರೆಗ್ಯುಲೇಟ್ ಅಲೋಕೇಶನ್ ಆಫ್ ನ್ಯಾಚುರಲ್ ಗ್ಯಾಸ್. ಸೊ ಈ ಒಂದು ನೈಸರ್ಗಿಕ ಅನಿಲದ ಹಂಚಿಕೆಯನ್ನು ಅವರು ನಿಯಂತ್ರಣ ಮಾಡಬಹುದಾಗಿರುತ್ತೆ. ಪ್ರಿವೆಂಟ್ ಶಾರ್ಟೇಜಸ್, ಕೊರತೆಯನ್ನು ತಡೆಗಟ್ಟತಕ್ಕಂಥ ಪ್ರಯತ್ನಗಳನ್ನು ಮಾಡಬಹುದಾಗಿರುತ್ತೆ. ಎನ್ಶೋರ್ ಫೇರ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ಕೀ ಸೆಕ್ಟರ್ಸ್, ಅಂದರೆ ಪ್ರಮುಖ ವಲಯಗಳೇನಿರ್ತವೆ ಸೊ ಆ ಒಂದು ವಲಯಗಳಿಗೆ ನ್ಯಾಯಯುತವಾಗಿ ಸರಬರಾಜು ಆಗ್ತಕ್ಕಂಥದ್ದನ್ನು ಅವರು ಖಚಿತಪಡಿಸಿಕೊಳ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ನಾವು ನಮ್ಮ ಭಾರತ ದೇಶದಲ್ಲಿ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಇದನ್ನು ನಾವು ಕ್ಲೀನ್ ಫಾಸಿಲ್ ಫ್ಯೂಯಲ್ ಅಥವಾ ಶುದ್ಧ ಪಳಿವಳಿಕೆ ಇಂಧನ ಅಂತ ಹೇಳ್ತಕ್ಕಂಥದ್ದು. ಇದನ್ನು ನಾವು ಫರ್ಟಿಲೈಸರ್ ಪ್ರೊಡಕ್ಷನ್ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಎಲೆಕ್ಟ್ರಿಸಿಟಿ ಜನರೇಷನ್ ಅಥವಾ ವಿದ್ಯುತ್ ಉತ್ಪಾದನೆಯಲ್ಲಿ, ಹೌಸ್ ಹೋಲ್ಡ್ ಕುಕ್ಕಿಂಗ್ ಅಥವಾ ಮನೆಗಳಲ್ಲಿ ಅಡಿಗೆಗಳನ್ನು ಮಾಡಲಿಕ್ಕೆ, ಮತ್ತು ಇಂಡಸ್ಟ್ರಿಯಲ್ ಫ್ಯೂಯಲ್ ಕೈಗಾರಿಕಾ ಇಂಧನವಾಗಿ, ಮತ್ತು ಟ್ರಾನ್ಸ್ಪೋರ್ಟ್ ಫ್ಯೂಯಲ್ ಅಥವಾ ಒಂದು ಸಾರಿಗೆ ಇಂಧನವಾಗಿ ಕೂಡ ನಮ್ಮ ಭಾರತ ದೇಶದಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ. ಸೊ ಈಗ ನಾವು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸೊ ಅದನ್ನು ಪಾಸ್ ಮಾಡಿರ್ತಕ್ಕಂಥ ವರ್ಷ 1955ರಲ್ಲಿ ಇದನ್ನು ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಇದರ ಪರ್ಪಸ್ ಅಥವಾ ಉದ್ದೇಶ ಏನು ಅಂದರೆ, ಟು ಎನ್ಶೋರ್ ಅವೈಲಬಿಲಿಟಿ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್
ಅಟ್ ಫೇರ್ ಪ್ರೈಸಸ್, ಅಂದರೆ ನ್ಯಾಯಯುತ ಬೆಲೆಗಳಲ್ಲಿ ಅಗತ್ಯ ವಸ್ತುಗಳು ಜನರಿಗೆ ಲಭ್ಯ ಇರುವುದನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು 1955ರಲ್ಲಿ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯ ಅನ್ವಯ ಹೋರ್ಡಿಂಗ್ ಅಂದರೆ ಕಾನೂನು ಬಾಹಿರವಾಗಿ ಎಸೆನ್ಷಿಯಲ್ ಕಮಾಡಿಟೀಸನ್ನು ದಾಸ್ತಾನು ಮಾಡ್ತಕ್ಕಂಥದ್ದನ್ನು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಬ್ಲ್ಯಾಕ್ ಮಾರ್ಕೆಟಿಂಗ್ ಅಂದರೆ ಈ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದನ್ನು ತಡಿಬೋದಾಗಿರುತ್ತೆ. ಆ್ಯಂಡ್ ಆರ್ಟಿಫಿಷಿಯಲ್ ಶಾರ್ಟೇಜಸ್ ಅಂದರೆ ಕೃತಕವಾಗಿ ಕೊರತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಂದರೆ ಸಾಕಷ್ಟು ಸ್ಟಾಕ್ ಇರುತ್ತೆ, ಸೊ ಬೇಕಂತಲೇ ಆ ಸ್ಟಾಕ್ ಇಲ್ಲ ಅಂತ ಹೇಳುವ ಒಂದು ಬೇಡಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಕೂಡ ಈ ಒಂದು ಕಾಯ್ದೆಯ ಪ್ರಕಾರ ನಾವು ತಡೆಯಬಹುದಾಗಿರುತ್ತೆ. ಸೊ ಹಾಗಿದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಪವರ್ಸ್ ಏನು, ಸರ್ಕಾರದ ಅಧಿಕಾರಗಳೇನು ಅಂತ ನಾವು ನೋಡೋದಾದ್ರೆ ರೆಗ್ಯುಲೇಟ್ ಪ್ರೊಡಕ್ಷನ್, ಉತ್ಪಾದನೆಯನ್ನು ನಿಯಂತ್ರಿಸಬಹುದು. ಫಾರ್ ಎಕ್ಸಾಂಪಲ್ ಯಾವಾಗ ಆ ಒಂದು ಹರ್ಮೂಜ್ ಸ್ಟ್ರೀಟ್ ಏನಿರುತ್ತೆ ಅಲ್ಲಿ ನಮ್ಮ ಶಿಪ್ಸ್ ಬರ್ತಕ್ಕಂಥದ್ದು ನಿಧಾನವಾಗಿರುತ್ತೆ ಅಥವಾ ಸ್ಟಾಪ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ನಾವೇನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಇಂಧನವನ್ನು, ಅದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಆ್ಯಂಡ್ ಕಂಟ್ರೋಲ್ ಸಪ್ಲೈ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಪೂರೈಕೆ ಮತ್ತು ವಿತರಣೆಯನ್ನು ಅವರು ನಿಯಂತ್ರಣ ಮಾಡಬಹುದಾಗಿರುತ್ತೆ. ಫಿಕ್ಸ್ ಸ್ಟಾಕ್ ಲಿಮಿಟ್ಸ್ ಅಂದರೆ ಎಷ್ಟು ಮಿತಿಯನ್ನು ನೀವು ಹೊಂದಬಹುದು, ಆ ಒಂದು ಸ್ಟಾಕ್ ಲಿಮಿಟ್ ಅಥವಾ ದಾಸ್ತಾನಿನ ಮಿತಿಯನ್ನು ಕೂಡ ಅವರು ಡಿಸೈಡ್ ಮಾಡಬಹುದಾಗಿರುತ್ತೆ. ಇಶ್ಯೂ ಆರ್ಡರ್ಸ್ ಫಾರ್ ಪ್ರಿಯಾರಿಟಿ ಅಲೋಕೇಶನ್ ಅಂದರೆ ಆದ್ಯತೆಯ ಮೇರೆಗೆ ಯಾವ ವಲಯಗಳಿಗೆ ಮಾತ್ರ ಆ ವಸ್ತುಗಳನ್ನು ಸರಬರಾಜು ಮಾಡಬೇಕು ಅಂತಕ್ಕಂಥ ಒಂದು ಆದ್ಯತೆಗಳನ್ನು ಕೂಡ ಕೇಂದ್ರ ಸರ್ಕಾರ ಪಡಿಸ್ತಕ್ಕಂಥ ಅಧಿಕಾರವನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಮಾಡಿಟೀಸ್ ಆ್ಯಕ್ಟ್ನಲ್ಲಿ ಬರ್ತಕ್ಕಂಥ ಐಟಮ್ಸ್ ಅಥವಾ ವಸ್ತುಗಳು ಯಾವುದು ಅಂತ ನಾವು ನೋಡೋದಾದ್ರೆ ಫುಡ್ ಗ್ರೇನ್ಸ್, ಆಹಾರ ಧಾನ್ಯಗಳು, ಎಡಿಬಲ್ ಆಯಿಲ್ ಅಂದರೆ ಖಾದ್ಯ ತೈಲ, ಪಲ್ಸಸ್ ಅಥವಾ ಧಾನ್ಯಗಳು ಅಥವಾ ದ್ವಿದಳ ಧಾನ್ಯಗಳು, ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಥವಾ ಉತ್ಪನ್ನಗಳು, ಅದರ್ ಐಟಮ್ಸ್ ಡಿಕ್ಲೇರ್ಡ್ ಎಸೆನ್ಷಿಯಲ್ ಬೈ ದಿ ಗೌರ್ಮೆಂಟ್ ಅಂದರೆ ಬರೀ ಈ ವಸ್ತುಗಳೇ ಮಾತ್ರ ಅಲ್ಲ, ಟೈಮ್ ಆನ್ ಟೈಮ್ ಸರ್ಕಾರ ಆ ಒಂದು ಸಮಯಕ್ಕೆ ಯಾವ ವಸ್ತುವನ್ನು ಎಸೆನ್ಷಿಯಲ್ ಕಮಾಡಿಟಿ ಅಂತ ಟ್ರೀಟ್ ಮಾಡುತ್ತೆ, ಸೊ ಅದನ್ನು ಕೂಡ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಅವರು ನಿರ್ವಹಣೆ ಮತ್ತು ನಿಯಂತ್ರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಈ ಒಂದು ಕಾಯ್ದೆಯಲ್ಲಿ ಒದಗಿಸಿಕೊಡಲಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಎರಡನೇ ಪ್ರಶ್ನೆಗೆ ಬರೋಣ. ಮಿಜೋರಾಂ ವಿಧಾನಸಭೆಯು ಇತ್ತೀಚೆಗೆ ಭಾರತದ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಮೀಜೋ ಭಾಷೆಯನ್ನು ಸೇರಿಸಬೇಕೆಂದು ಒತ್ತಾಯಿಸುವ ನಿರ್ಣಯವನ್ನು ಅಂಗೀಕರಿಸಿತು? ದ ಮಿಜೋರಾಂ ಲೆಜಿಸ್ಲೇಟಿವ್ ಅಸೆಂಬ್ಲಿ ರೀಸೆಂಟ್ಲಿ passed a resolution demanding inclusion of Mizo language in which schedule of the Constitution of India. So ಮಿಜೋರಾಂ ರಾಜ್ಯ ಇತ್ತೀಚೆಗೆ ತಮ್ಮ ರಾಜ್ಯದಲ್ಲಿ ಮಾತಾಡ್ತಕ್ಕಂಥ ಒಂದು ಭಾಷೆ ಮೀಜೋ ಭಾಷೆ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ನಮ್ಮ ಸಂವಿಧಾನದ ಯಾವ ಅನುಚ್ಛೇದ ಅಥವಾ ಪರಿಚ್ಛೇದದಲ್ಲಿ ಸೇರಿಸಬೇಕಂತ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಅಥವಾ ರೆಸಲ್ಯೂಷನ್ ಅನ್ನು ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಎಂಟನೇ ಏಯ್ತ್ ಸ್ಕೆಡ್ಯೂಲ್. ಸೊ ಏಯ್ತ್ ಸ್ಕೆಡ್ಯೂಲ್ ಅಲ್ಲಿ ನಾವು ನಮ್ಮ ಭಾರತ ದೇಶದ ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಮಿಜೋರಾಂ ಟೇಕ್ ಸ್ಟೆಪ್ಸ್ ಟುವರ್ಡ್ಸ್ ಅಫಿಷಿಯಲ್ ರೆಕಗ್ನಿಷನ್ ಆಫ್ ಮೀಜೋ ಲ್ಯಾಂಗ್ವೇಜ್. ಸೊ ಮೀಜೋ ಲ್ಯಾಂಗ್ವೇಜ್ ಅನ್ನ ಅಧಿಕೃತವಾಗಿ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ. ಸೊ ಮಿಜೋರಾಂ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿರುತ್ತೆ. ಸೊ ಮಿಜೋರಾಂನ ಕ್ಯಾಪಿಟಲ್ ಸಿಟಿಯನ್ನ ನಾವು ಐಜ್ವಾಲ್ ಅಂತ ಹೇಳ್ತೇವೆ. ಸೊ ಇದು ಎರಡು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಶೇರ್ ಮಾಡಿಕೊಳ್ಳುತ್ತೆ. ಬಾಂಗ್ಲಾದೇಶ್ ಮತ್ತೆ ಮ್ಯಾನ್ಮಾರ್ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುತ್ತೆ. ಮತ್ತೆ ನಮ್ಮ ಭಾರತ ದೇಶದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರ್ತಕ್ಕಂಥ ತ್ರಿಪುರಾ, ಅಸ್ಸಾಂ ಮತ್ತೆ ಮಣಿಪುರದೊಂದಿಗೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಈಗ ತಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಅನ್ನ ಯುನಾನಿಮಸ್ ಆಗಿ ಪಾಸ್ ಮಾಡಿರ್ತಾರೆ. ಸೊ ಆ ಒಂದು ಬಿಲ್ನ ಉದ್ದೇಶ ಏನು ಅಂದ್ರೆ ಈ ಮೀಜೋ ಲ್ಯಾಂಗ್ವೇಜ್ ಅಥವಾ ಮೀಜೋ ಭಾಷೆಯನ್ನ ಏತ್ ಸ್ಕೆಡ್ಯೂಲ್ ಅಲ್ಲಿ ಸೇರಿಸಬೇಕಾಗಿರ್ತಕ್ಕಂಥದ್ದು. ಬಿಕಾಸ್ ಏತ್ ಸ್ಕೆಡ್ಯೂಲ್ ಅಲ್ಲಿ ಸೇರಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಬಟ್ ರಾಜ್ಯ ಸರ್ಕಾರದಿಂದ ಅದರ ಅಂಗೀಕಾರವನ್ನ ಕೇಂದ್ರ ಸರ್ಕಾರಕ್ಕೆ ಕೋರಿಕೆಯ ರೂಪದಲ್ಲಿ ಸಲ್ಲಿಸ್ತಕ್ಕಂಥ ಒಂದು ನಿರ್ಣಯವನ್ನ ಸೊ ಈಗ ಮೀಜೋ ಗವರ್ಮೆಂಟ್ ಅಥವಾ ಈ ಒಂದು ರಾಜ್ಯ ಈಗ ಮಿಜೋರಾಂನ ರಾಜ್ಯ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಇಟ್ ಈಸ್ ಮೂವ್ಡ್ ಬೈ ದಿ ಸ್ಕೂಲ್ ಎಜುಕೇಶನ್ ಮಿನಿಸ್ಟರ್ ಆಫ್ ಮಿಜೋರಾಂ. ಸೊ ಮಿಜೋರಾಂನ ಶಾಲಾ ಶಿಕ್ಷಣ ಸಚಿವರು ಮಂಡಿಸಿರ್ತಕ್ಕಂಥ ಒಂದು ನಿರ್ಣಯವಾಗಿರುತ್ತೆ. ಸೊ ಈ ಒಂದು ನಿರ್ಣಯವನ್ನ ಈಗ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗಿರುತ್ತೆ. ಸೊ ಈಗ ಮೀಜೋ ಭಾಷೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ಟಿಬೆಟೋ ಬರ್ಮನ್ ಲ್ಯಾಂಗ್ವೇಜ್ ಫ್ಯಾಮಿಲಿಗೆ ಸೇರಿರುತ್ತೆ. ಅಂದ್ರೆ ಟಿಬೆಟೋ ಬರ್ಮನ್ ಭಾಷಾ ಕುಟುಂಬಕ್ಕೆ ಸೇರಿರತಕ್ಕಂಥ ಒಂದು ಭಾಷೆ ಇದಾಗಿರುತ್ತೆ. ಸೊ ಇಟ್ಸ್ ಪಾರ್ಟ್ ಆಫ್ ಕುಕಿ ಚಿನ್ ಲಿಂಗ್ವಿಸ್ಟಿಕ್ ಗ್ರೂಪ್. ಸೊ ಈ ಒಂದು ಭಾಷೆಯನ್ನ ಮಾತಾಡ್ತಕ್ಕಂಥವ್ರು ಕುಕಿ
ಚಿನ್ ಭಾಷಾವಾರು ಗುಂಪಿನ ಒಂದು ಭಾಗವಾಗಿ ಈ ಒಂದು ಭಾಷೆಯನ್ನ ಮಾತಾಡ್ತಾರೆ. ಸೊ ಇದರ ಸ್ಕ್ರಿಪ್ಟ್ ಅನ್ನ ನಾವು ರೋಮನ್ ಸ್ಕ್ರಿಪ್ಟ್ ಅಥವಾ ರೋಮನ್ ಲಿಪಿಯನ್ನ ಹೊಂದಿರತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಇಟ್ ಸರ್ವ್ಸ್ ಆಸ್ ಅ ಲಿಂಗ್ವಾ ಫ್ರಾಂಕಾ ಅಮಾಂಗ್ ಮೀಸೋ ಟ್ರೈಬ್ಸ್. ಇದರ ಅರ್ಥ ಏನು ಅಂದ್ರೆ ಮೀಸೋ ಬುಡಕಟ್ಟು ಜನಾಂಗದ ಪ್ರಮುಖ ಭಾಷೆಯಾಗಿ ನಾವು ಈ ಒಂದು ಭಾಷೆಯನ್ನ ಗುರುತಿಸಬಹುದಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಭಾಷೆಗೆ ಅಫಿಷಿಯಲ್ ಸ್ಟೇಟಸ್ ಅಂದ್ರೆ ಮಿಜೋರಾಂನಲ್ಲಿ ಇದಕ್ಕೆ ಅಧಿಕೃತ ಸ್ಥಿತಿ ಅಥವಾ ಸ್ಥಾನಮಾನವನ್ನ ನೀಡಲಾಗಿರುತ್ತೆ. ಅಧಿಕೃತ ಸ್ಥಿತಿ ಅಂದ್ರೆ ಇದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಅವರ ಅಡ್ಮಿನಿಸ್ಟ್ರೇಷನ್ ಆಡಳಿತದಲ್ಲಿ ಬಳಕೆ ಮಾಡ್ತಾರೆ, ಎಜುಕೇಶನ್ ಶಿಕ್ಷಣದಲ್ಲಿ, ಲಿಟ್ರೇಚರ್ ಅಥವಾ ಸಾಹಿತ್ಯದಲ್ಲಿ, ಮೀಡಿಯಾ ಅಥವಾ ಮಾಧ್ಯಮದಲ್ಲಿ. ಸೊ ಇದರ ಜೊತೆಗೆ ಇಂಗ್ಲಿಷ್ ಇಸ್ ಆಲ್ಸೋ ವೈಡ್ಲಿ ಯೂಸ್ಡ್ ಅಂದ್ರೆ ಆಂಗ್ಲ ಭಾಷೆಯನ್ನು ಕೂಡ ವ್ಯಾಪಕವಾಗಿ ಬಳಸ್ತಕ್ಕಂಥ ಒಂದು ಭಾಷೆಯಾಗಿ ಈ ಒಂದು ರಾಜ್ಯದಲ್ಲಿ ನಾವು ನೋಡಬಹುದಾಗಿರುತ್ತೆ. ಇನ್ನು ಈ ಒಂದು ಭಾಷೆ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಭೌಗೋಳಿಕವಾಗಿ ಎಲ್ಲೆಲ್ಲಿ ಈ ಭಾಷೆಯನ್ನ ಹೆಚ್ಚು ಮಾತನಾಡಲಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ಮಿಜೋರಾಂ ಅಲ್ಲಿ ಆಸ್ ಯೂಶುವಲ್ ಇದನ್ನೇ ನಾವು ಡಿಸ್ಕಸ್ ಮಾತಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಪಾರ್ಟ್ಸ್ ಆಫ್ ಮಣಿಪುರ್ ಅಲ್ಲೂ ಇದನ್ನ ಡಿಸ್ಕಸ್ ಮಾಡ್ತಾರೆ, ಮಾತಾಡ್ತಾರೆ. ತ್ರಿಪುರಾದಲ್ಲೂ ಈ ಭಾಷೆಯನ್ನ ಬಳಕೆ ಮಾಡ್ತಾರೆ. ಇವನ್ ಇನ್ ಅಸ್ಸಾಂನಲ್ಲೂ ಕೂಡ ಬಳಕೆ ಮಾಡ್ತಾರೆ. ಮ್ಯಾನ್ಮಾರ್ ಅಂದ್ರೆ ಚಿನ್ ಸ್ಟೇಟ್ ಅಂತ ನಾವೇನು ಹೇಳ್ತೇವೆ, ಸೊ ಚಿನ್ ರಾಜ್ಯದಲ್ಲಿ ಈ ಭಾಷೆಯನ್ನ ಬೇರೆ ರಾಷ್ಟ್ರದಲ್ಲೂ ಮ್ಯಾನ್ಮಾರ್ನಲ್ಲೂ ಮಾತಾಡ್ತಾರೆ. ಈವನ್ ಬಾಂಗ್ಲಾದೇಶದಲ್ಲೂ ಚಿತ್ತಗಾಂಗ್ ಮತ್ತು ಹಿಲ್ ಟ್ರ್ಯಾಕ್ಸ್ಗಳಲ್ಲಿ ಈ ಒಂದು ಭಾಷೆಯನ್ನ ಈಗ ಅಧಿಕೃತವಾಗಿ ಅಥವಾ ಹೆಚ್ಚಾಗಿ ಮಾತಾಡ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಇದು ಹಿಸ್ಟಾರಿಕಲ್ ಡಿಮ್ಯಾಂಡ್ ಆಗಿರುತ್ತೆ. ಅಂದ್ರೆ ಈ ಒಂದು ಭಾಷೆಯನ್ನ 8th ಸ್ಕೆಡ್ಯೂಲ್ಗೆ ಸೇರಿಸಬೇಕು ಅಂತಕ್ಕಂಥದ್ದು ನಿನ್ನೆ ಮೊನ್ನೆಯ ಚರ್ಚೆ ಅಲ್ಲ, ದಶಕಗಳಿಂದ ಕೋರಿಕೆ ಮಾಡಲಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದಾಗಿರುತ್ತೆ. ಸೊ ಅದಾದ್ಮೇಲೆ ವಾಟ್ ಈಸ್ 8th ಸ್ಕೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇದರ ಬಗ್ಗೆ ನಾವು ಇವಾಗ ಸಂವಿಧಾನದಲ್ಲಿರ್ತಕ್ಕಂಥ ಕೆಲವೊಂದು ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಟ್ಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ 8th ಸ್ಕೆಡ್ಯೂಲ್ ಅಂದ್ರೆ ಇದು ನಮ್ಮ ಸಂವಿಧಾನದ 8ನೇ ಪರಿಚ್ಛೇದದ ಒಂದು ವಿಷಯವಾಗಿರುತ್ತೆ. ಸೊ ಇದು ಆರ್ಟಿಕಲ್ 344 ಮತ್ತೆ ಆರ್ಟಿಕಲ್ 351 ವಿಧಿ 344 ಮತ್ತು ವಿಧಿ 351ಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಡೀಲ್ಸ್ ವಿತ್ ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂದ್ರೆ ಭಾರತ ದೇಶದಲ್ಲಿ ಮಾನ್ಯತೆ ಪಡೆದಿರತಕ್ಕಂಥ ಭಾಷೆಗಳ ಬಗ್ಗೆ ವ್ಯವಹರಿಸತಕ್ಕಂಥ ಒಂದು ಭಾಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಥವಾ ಉದ್ದೇಶವೇನು ಅಂತ ನಾವು ನೋಡೋದಾದ್ರೆ, ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ದಿ ಕಂಟ್ರಿ ಅಂದ್ರೆ ನಮ್ಮ ಭಾರತ ದೇಶದ ಅಧಿಕೃತ ಭಾಷೆಗಳನ್ನ ಗುರುತಿಸುವುದು ಇದರ ಉದ್ದೇಶವಾಗಿರುತ್ತೆ. ಪ್ರಮೋಟ್ಸ್ ಡೆವಲಪ್ಮೆಂಟ್ ಅಂಡ್ ಪ್ರಿಸರ್ವೇಷನ್ ಆಫ್ ರೀಜನಲ್ ಲ್ಯಾಂಗ್ವೇಜಸ್ ಅಂದ್ರೆ ಪ್ರಾದೇಶಿಕ ಭಾಷೆಗಳು. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶ ಮಲ್ಟಿ ಲಿಂಗ್ವಿಯಲ್ ಸ್ಟೇಟ್ ಆಗಿರುತ್ತೆ ಅಂದ್ರೆ ಬಹು ಭಾಷೆಗಳನ್ನ ಮಾತಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿರೋದ್ರಿಂದ ಇವನ್ ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಯನ್ನ ಉತ್ತೇಜನ ಮಾಡುವ ಉದ್ದೇಶದಿಂದ ಈ ಒಂದು ಸ್ಕೆಡ್ಯೂಲ್ 8 ಅನ್ನ ನಮ್ಮ ಸಂವಿಧಾನದಲ್ಲಿ ಇರಿಸಲಾಗಿರುತ್ತೆ. ಅದರ ಜೊತೆಗೆ ಪ್ರೊವೈಡ್ಸ್ ರೆಪ್ರೆಸೆಂಟೇಷನ್ ಆಫ್ ಲ್ಯಾಂಗ್ವೇಜಸ್ ಇನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಈ ಒಂದು ಭಾಷೆಗಳ ಪ್ರಾತಿನಿಧ್ಯವನ್ನ ಕೂಡ ಒದಗಿಸ್ತಕ್ಕಂಥದ್ದು ಸ್ಕೆಡ್ಯೂಲ್ 8 ಅಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅಂಡ್ ಫೆಸಿಲಿಟೇಟ್ಸ್ ಕಮ್ಯುನಿಕೇಶನ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಆ ಒಂದು ಸಂವಹನ ಅಥವಾ ಕಮ್ಯುನಿಕೇಶನ್ ಏನಿರುತ್ತೆ, ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಸ್ಕೆಡ್ಯೂಲ್ 8 ಅಲ್ಲಿ ಇರ್ತಕ್ಕಂಥ ಭಾಷೆಗಳಾಗಿರುತ್ತೆ. ಸೊ ಆಸ್ ಆನ್ ಡೇಟ್ ಸ್ಕೆಡ್ಯೂಲ್ 8 ಅಲ್ಲಿ ಇರ್ತಕ್ಕಂಥ ಒಟ್ಟು ಭಾಷೆಗಳ ಸಂಖ್ಯೆ 22 ಭಾಷೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ 22 ಭಾಷೆಗಳನ್ನ ನಾವು ಆಲ್ಫಾಬ್ಯಾಟಿಕಲ್ ಆರ್ಡರ್ ಅಲ್ಲಿ ನಾವು ನೋಡೋದಾದ್ರೆ ಅಸ್ಸಾಮೀಸ್, ಅದಾದ್ಮೇಲೆ ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಇದನ್ನ ಮೈಟಿ ಲ್ಯಾಂಗ್ವೇಜ್ ಅಂತ ಕೂಡ ಕರೀತೇವೆ. ಸೊ ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸ್ಯಾನ್ಸ್ಕ್ರಿಟ್, ಸಿಂಧಿ ಮತ್ತೆ ತಮಿಳ್ ಭಾಷೆಯನ್ನ ಸೇರಿಸಲಾಗಿರುತ್ತೆ. ಅದ್ರ ಜೊತೆಗೆ ತೆಲುಗು, ಉರ್ದು, ಬೋಡೋ, ಸಂತಾಲಿ, ಮೈಥಿಲಿ ಮತ್ತೆ ಡೋಂಗ್ರಿ ಭಾಷೆಗಳನ್ನ ಈ ಒಂದು ಸ್ಕೆಡ್ಯೂಲ್ 8 ಅಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ಭಾಷೆಗಳಾಗಿರುತ್ತೆ. ಸೊ ಈ ಒಂದು ಸ್ಕೆಡ್ಯೂಲ್ 8 ಅಲ್ಲಿ ಇವತ್ತೇನು ನಾವು 22 ಭಾಷೆಗಳನ್ನ ನೋಡ್ತಾ ಇದ್ದೇವೆ, ಸೊ ಎಲ್ಲವೂ ಕೂಡ ಒಮ್ಮೆಲೆ ಸೇರಿರ್ತಕ್ಕಂಥದ್ದಲ್ಲ. ಸೊ ಇದು ಕೂಡ ಸ್ವಲ್ಪ ಐತಿಹಾಸಿಕವಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅಟ್ ದಿ ಟೈಮ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಸಂವಿಧಾನ 1950ರಲ್ಲಿ ಏನ್ ಜಾರಿಗೆ ಬರುತ್ತೆ ಆ ದಿನಕ್ಕೆ 14 ಭಾಷೆಗಳನ್ನ ಇದರಲ್ಲಿ ಸೇರಿಸಲಾಗಿರುತ್ತೆ. ಸೊ ನಂತರ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿಕೊಳ್ಳುವ ಮುಖಾಂತರ ಹೊಸ ಭಾಷೆಗಳನ್ನ ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ 1967ರಲ್ಲಿ ಸಿಂಧಿ ಭಾಷೆಯನ್ನ ಸೇರಿಸಲಾಗುತ್ತೆ. ಸೊ ದಿಸ್ ಇಸ್ 21st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 21ನೇ ಸಾಂವಿಧಾನಿಕ ತಿದ್ದುಪಡಿ
ತಿದ್ದುಪಡಿಯನ್ನ ಮಾಡಲಾಗುತ್ತೆ. ಸೊ 1992 ಅಲ್ಲಿ ಕೊಂಕಣಿ, ಮಣಿಪುರಿ ಮತ್ತೆ ನೇಪಾಳಿಯನ್ನ 71st ಅಮೆಂಡ್ಮೆಂಟ್ ಅನ್ನ ಮಾಡುವ ಮುಖಾಂತರ ಸೇರಿಸಲಾಗಿರುತ್ತೆ. ಸೊ 2003ರಲ್ಲಿ ಬೋಡೋ, ಡೊಂಗ್ರಿ, ಮೈಥಿಲಿ ಮತ್ತೆ ಸಂತಾಲಿ ಭಾಷೆಯನ್ನ 92ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡುವ ಮುಖಾಂತರ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಇನ್ನು ವಾಟ್ ಈಸ್ ದ ರೋಲ್ ಆಫ್ ಆರ್ಟಿಕಲ್ 344? ಬಿಕಾಸ್ ನಾವು ಈ ಒಂದು ಸ್ಕೆಡ್ಯೂಲ್ 8 ಅಲ್ಲಿ ನಾವು ವ್ಯವಹರಿಸ್ತಕ್ಕಂಥ ಆರ್ಟಿಕಲ್ಸ್ ಯಾವುದು ಅಂತ ಹೇಳಿದ್ವಿ. ಆ ಆರ್ಟಿಕಲ್ ಕೂಡ ಏನು ಹೇಳುತ್ತೆ ಅದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರಲ್ಲಿ ಫಸ್ಟ್ ಆರ್ಟಿಕಲ್ 344 ಏನು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಪ್ರೊವೈಡ್ಸ್ ಫಾರ್ ಕಮಿಷನ್ ಆ್ಯಂಡ್ ಕಮಿಟಿ ಆಫ್ ಪಾರ್ಲಿಮೆಂಟ್ ಆನ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಅಂದರೆ ಸಂಸತ್ತಿನ ಅಧಿಕೃತ ಭಾಷಾ ಆಯೋಗ ಮತ್ತು ಸಮಿತಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿರುತ್ತೆ. ಅಂದರೆ ಒಂದು ಆಯೋಗ ಅಥವಾ ಸಮಿತಿಯನ್ನು ರಚನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನೀಡಲಾಗಿರುತ್ತೆ. ಸೊ ರಚನೆ ಮಾಡಬೇಕಾಗಿದ್ರೆ ಆ ಒಂದು ಭಾಷೆ ಸ್ಕೆಡ್ಯೂಲ್ 8 ಅಲ್ಲಿ ಇರಬೇಕಾಗಿರುತ್ತೆ. ಅಂಡ್ ರಿವ್ಯೂಸ್ ಪ್ರೋಗ್ರೆಸಿವ್ ಯೂಸ್ ಆಫ್ ಹಿಂದಿಯ ಒಂದು ಪ್ರಗತಿಪರ ಬಳಕೆಯನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು ಅಥವಾ ಪರಾಮರ್ಶೆ ಮಾಡ್ತಕ್ಕಂಥದ್ದು. ಅಂಡ್ ಕನ್ಸಿಡರ್ಸ್ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜಸ್ ಇನ್ ದಿ 8th ಸ್ಕೆಡ್ಯೂಲ್. ಅಂದರೆ 8ನೇ ಪರಿಚ್ಛೇದದಲ್ಲಿರ್ತಕ್ಕಂಥ ಭಾಷೆಗಳ ಅಭಿವೃದ್ಧಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಪರಿಗಣಿಸಲಾಗಿರುತ್ತೆ. ಸೊ ಇನ್ನು ಆರ್ಟಿಕಲ್ 351 ಏನು ಹೇಳುತ್ತೆ ಅಂದರೆ, ಡೈರೆಕ್ಟ್ಸ್ ದಿ ಯೂನಿಯನ್ ಟು ಪ್ರಮೋಟ್ ಅಂಡ್ ಡೆವಲಪ್ ಹಿಂದಿ ಭಾಷೆಯನ್ನು ಉತ್ತೇಜನ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿಪಡಿಸಲಿಕ್ಕೆ ಒಕ್ಕೂಟಕ್ಕೆ ನಿರ್ದೇಶನವನ್ನು ನೀಡ್ತಕ್ಕಂಥದ್ದು. ಎನ್ಕರೇಜಸ್ ಎನ್ರಿಚ್ಮೆಂಟ್ ಆಫ್ ಹಿಂದಿ, ಅಂದರೆ ಈ ಒಂದು ಹಿಂದಿ ಬಳಕೆಯನ್ನು ಪುಷ್ಟೀಕರಿಸ್ತಕ್ಕಂಥದ್ದು ಅಥವಾ ಪ್ರೋತ್ಸಾಹ ಮಾಡ್ತಕ್ಕಂಥದ್ದನ್ನು ನಾವು ಆರ್ಟಿಕಲ್ 351 ಅಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಬೆನಿಫಿಟ್ಸ್ ಆಫ್ ಇನ್ಕ್ಲೂಷನ್ ಆಫ್ ಎ ಲ್ಯಾಂಗ್ವೇಜ್ ಇನ್ 8th ಸ್ಕೆಡ್ಯೂಲ್. ಸೊ 8ನೇ ಪರಿಚ್ಛೇದದಲ್ಲಿ ಒಂದು ಭಾಷೆಯನ್ನು ಸೇರಿಸಿದ್ರೆ ಬರ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ, ಲ್ಯಾಂಗ್ವೇಜ್ ಕ್ಯಾನ್ ಬಿ ಯೂಸ್ಡ್ ಇನ್ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್. ಅಂದರೆ ಸಂಸತ್ತಿನ ಕಲಾಪಗಳಲ್ಲಿ ಆ ಒಂದು ಭಾಷೆಯನ್ನು ನಾವು ಬಳಕೆ ಮಾಡ್ಬೋದಾಗಿರುತ್ತೆ. ಎಲಿಜಿಬಲ್ ಫಾರ್ ಯೂಸ್ ಇನ್ UPSC ಅಂಡ್ ಅದರ್ ಸೆಂಟ್ರಲ್ ಎಕ್ಸಾಮಿನೇಷನ್ಸ್. ಅಂದರೆ ಕೆಲವೊಂದು UPSC ಆಗಿರ್ಬೋದು ಮತ್ತೆ ಕೆಲವೊಂದು ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಇಂಟರ್ವ್ಯೂವನ್ನು ಕೊಡಬೇಕಾಗಿದ್ರೆ ಸ್ಕೆಡ್ಯೂಲ್ 8 ಭಾಷೆಯಲ್ಲಿ ನಾನು ಇಂಟರ್ವ್ಯೂ ಕೊಡ್ಬೋದಾಗಿರುತ್ತೆ. ಆ್ಯಂಡ್ ಮೇನ್ಸ್ ಆನ್ಸರ್ ರೈಟಿಂಗನ್ನು ನಾನು ಸ್ಕೆಡ್ಯೂಲ್ 8 ಅಲ್ಲಿದ್ದರೆ ಆ ಒಂದು ಭಾಷೆಯಲ್ಲಿ ನಾನು ಮೇನ್ಸ್ ಆನ್ಸರ್ಸನ್ನು ಕೂಡ ಬರೀಬೋದಾಗಿರುತ್ತೆ. ಆ್ಯಂಡ್ ಕೆಲವೊಂದು ಪರೀಕ್ಷೆಗಳು ಸ್ಕೆಡ್ಯೂಲ್ 8 ಅಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಿಗೆ ಈವನ್ ಟ್ರಾನ್ಸ್ಲೇಷನನ್ನು ಕೂಡ ಮಾಡಲಾಗುತ್ತೆ. ಸೊ ದ್ಯಾಟ್ ಈಸ್ ದ ಬೆನಿಫಿಟ್ ಆಫ್ ಸ್ಕೆಡ್ಯೂಲ್ 8 ಆಗಿರುತ್ತೆ. ಅದರ ಜೊತೆಗೆ ಗವರ್ನಮೆಂಟ್ ಸಪೋರ್ಟ್ ಫಾರ್ ಲ್ಯಾಂಗ್ವೇಜ್ ಪ್ರಮೋಷನ್ ಆ್ಯಂಡ್ ಡೆವಲಪ್ಮೆಂಟ್, ಅಂದರೆ ಭಾಷಾ ಪ್ರಚಾರ ಮತ್ತು ಅದನ್ನು ಪೋಷಿಸಲಿಕ್ಕೆ ಸರ್ಕಾರದ ಬೆಂಬಲ ಕೂಡ ಸಿಗುತ್ತೆ. ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಲಿಟ್ರೇಚರ್ ಆ್ಯಂಡ್ ಟ್ರಾನ್ಸ್ಲೇಷನ್, ಸಾಹಿತ್ಯ ಮತ್ತು ಅನುವಾದದ ಅಭಿವೃದ್ಧಿಯನ್ನು ಮಾಡ್ಬೋದಾಗಿರುತ್ತೆ. ಆ್ಯಂಡ್ ರೆಪ್ರೆಸೆಂಟೇಷನ್ ಇನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ಸ್, ಅಂದರೆ ಅಧಿಕೃತ ಭಾಷಾ ಆಯೋಗಗಳಲ್ಲಿ ಆ ಒಂದು ಭಾಷೆಗೆ ಪ್ರಾತಿನಿಧ್ಯವನ್ನು ಕೂಡ ನೀಡಲಾಗುತ್ತೆ. ಸೊ ಇನ್ನು ಈ ಒಂದು ಸ್ಕೆಡ್ಯೂಲ್ 8ಗೆ ಸೇರಿಸಬೇಕು ಅಂತ ಒತ್ತಾಯ ಮಾಡುತ್ತಿರುವ ಬೇರೆ ಭಾಷೆಗಳು ಯಾವುದು ಅಂತ ನಾವು ನೋಡೋದಾದರೆ, ಭೋಜ್ಪುರಿ, ತುಳು, ರಾಜಸ್ಥಾನಿ, ಗರ್ವಾಲಿ, ಕಮೋನಿ, ಅದಾದಮೇಲೆ ಮಾಗಾಹಿ, ಅಂಗಿಕಾ, ಮೀಜೋ, ಗೋಂಡಿ ಮತ್ತು ಕೊಡವ, ಇವೆಲ್ಲ ಭಾಷೆಗಳು ಸೊ ಈ ಒಂದು ಸ್ಕೆಡ್ಯೂಲ್ 8ಗೆ ಸೇರಿಸಬೇಕಂತಕ್ಕಂಥ ಒಂದು ಕೋರಿಕೆಯನ್ನು ಹೊಂದಿರತಕ್ಕಂಥ ಭಾಷೆಗಳ ಪಟ್ಟಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಜಲ್ ಜೀವನ್ ಮಿಷನ್ ಅನ್ನು ಯಾವ ವರ್ಷದವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಎಕ್ಸ್ಟೆನ್ಷನ್ ಆಫ್ ದಿ ಜಲ್ ಜೀವನ್ ಮಿಷನ್ ಟಿಲ್ ವಿಚ್ ಇಯರ್. ಸೊ ಜಲ್ ಜೀವನ್ ಮಿಷನ್ ಏನಿದೆ, ಸೊ ಇದನ್ನು ಈಗ ಎಕ್ಸ್ಟೆಂಡ್ ಮಾಡಲಿಕ್ಕೆ ಕ್ಯಾಬಿನೆಟ್ನಿಂದ ಅಂಗೀಕಾರ ಸಿಕ್ಕಿರುತ್ತೆ. ಸೊ ಎಷ್ಟನೇ ವರ್ಷದವರೆಗೆ ಇದನ್ನ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2028ರವರೆಗೆ ಇದನ್ನ ಎಕ್ಸ್ಟೆನ್ಷನ್ ಮಾಡಲಾಗುತ್ತೆ. ಸೊ ಏನು ಈ ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದು ರಿಫಾರ್ಮ್ಸ್ ಎನ್ವಿಷನ್ಡ್, ಅಂದ್ರೆ ಇದರಲ್ಲಿ ಕೆಲವೊಂದು ರಿಫಾರ್ಮ್ಸ್ ಅನ್ನ ಮಾಡಲಾಗಿರುತ್ತೆ. ಏನ್ ರಿಫಾರ್ಮ್ಸ್ ಅನ್ನ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಸುಜಲಂ ಭಾರತ್ ಅಂತ ಒಂದು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸುಜಲಂ ಅಂದ್ರೆ ಒಳ್ಳೆಯ ಜಲ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಯೂನಿಫಾರ್ಮ್ ಡಿಜಿಟಲ್ ಫ್ರೇಮ್ ವರ್ಕ್ ಅಂಡ್ ಮ್ಯಾಪಿಂಗ್ ಆಫ್ ಅಸೆಟ್ಸ್ ಕ್ರಿಯೇಟೆಡ್, ಅಂದ್ರೆ ಏನು ಅಸೆಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಸೆಟ್ಸ್ ಅಂದ್ರೆ ಈ ಒಂದು ವಾಟರ್ ಕನೆಕ್ಷನ್ಸ್ ಅನ್ನ ಅವ್ರು ಏನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಒಂದು ಡಿಜಿಟಲ್ ಫ್ರೇಮ್ ವರ್ಕ್ ಅಥವಾ ಮ್ಯಾಪಿಂಗ್ ಅನ್ನ ಮಾಡ್ತಕ್ಕಂಥದ್ದು ಈ ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಜಲ್ ಅರ್ಪಣ್ ಅಂತ ಇನ್ನೊಂದನ್ನ ಸೇರಿಸಿರ್ತಾರೆ. ಜಲ್ ಅರ್ಪಣ್ ಅಂದ್ರೆ ಗ್ರಾಮ ಪಂಚಾಯತ್ಸ್ ಅಂಡ್ ವಿಲೇಜ್ ಸ್ಯಾನಿಟೇಷನ್ ಕಮಿಟೀಸ್ ಟು
ಇನ್ವಾಲ್ವ್ಡ್ ಇನ್ ದಿ ಪ್ರಾಜೆಕ್ಟ್ಸ್ ಅಂದರೆ ಈ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು, ವಿಲೇಜ್ ಸ್ಯಾನಿಟೇಷನ್ ಕಮಿಟೇಷನ್ ಏನಿರ್ತವೆ ಅಂದರೆ ಗ್ರಾಮ ನೈರ್ಮಲ್ಯ ಸಮಿತಿಗಳೇನಿರ್ತವೆ ಇವೆಲ್ಲ ಕೂಡ ಸೊ ಈ ಒಂದು ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗಬೇಕಾಗಿರುತ್ತೆ. ಇದನ್ನು ಜಲ ಉತ್ಸವ ಅಂತ ಕರಿತೇವೆ. ಪ್ರಮೋಷನ್ ಆಫ್ ಆನ್ಯುಯಲ್ ಕಮ್ಯುನಿಟಿ ಲೆಡ್ ಇವೆಂಟ್ಸ್ ಟು ರೀಇನ್ಫೋರ್ಸ್ ಓನರ್ಶಿಪ್ ಅಂದರೆ ಈ ಒಂದು ಮಾಲೀಕತ್ವವನ್ನು ರೀಇನ್ಫೋರ್ಸ್ ಮಾಡಲಿಕ್ಕೆ ಒಂದು ಪ್ರಮೋಷನ್ ಅಂದರೆ ಕಮ್ಯುನಿಟಿ ಲೆಡ್ ಇವೆಂಟ್ಸ್ ಅಂದರೆ ಸಮುದಾಯದ ನೇತೃತ್ವದ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಸೊ ಇದನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು ಅಥವಾ ಪ್ರಚಾರ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಎಕ್ಸ್ಟೆನ್ಷನಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಇದನ್ನು ಡಿಸೆಂಬರ್ 2028 ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಸೊ ಇದನ್ನು JJM 2.0 ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದರ ಟೋಟಲ್ ಬಜೆಟ್ 8.69 ಲಕ್ಷ ಕೋಟಿ ಇದರ ಬಜೆಟ್ ಆಗಿರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ 3.59 ಲ್ಯಾಕ್ ಕ್ರೋರ್ಸ್ ಅನ್ನು ಕೊಡುತ್ತೆ. ಸೊ ರಿಮೈನಿಂಗ್ ಕಾಂಟ್ರಿಬ್ಯೂಷನ್ ಸ್ಟೇಟ್ ಮತ್ತೆ ಅದರ್ ಸೋರ್ಸಸ್ ಅಥವಾ ರಾಜ್ಯಗಳು ಮತ್ತೆ ಬೇರೆ ಮೂಲಗಳಿಂದ ಮಿಕ್ಕಿದ ಹಣವನ್ನು ಭರಿಸಬೇಕಾಗಿರುತ್ತೆ. ಸೊ ಈ ಒಂದು ಜಲ್ ಜೀವನ್ ಮಿಷನ್ ಅನ್ನ ಮೂಲತಃವಾಗಿ ಲಾಂಚ್ ಮಾಡಿರ್ತಕ್ಕಂಥದ್ದು 2019 ಲಾಂಚ್ ಮಾಡಲಾಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ವಿಷನ್ ಏನು ಅಂದರೆ ಹರ್ ಘರ್ ಜಲ್ ಅಂದರೆ ಪ್ರತಿಯೊಂದು ಮನೆಗೂ ನೀರು ಅಂತಕ್ಕಂಥದ್ದು ಇದರ ಒಂದು ವಿಷಯವಾಗಿರುತ್ತೆ. ಸೊ ಇದರ ಗುರಿ ಏನು ಅಂದರೆ ಪ್ರೊವೈಡ್ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಟು ಎವ್ರಿ ರೂರಲ್ ಹೌಸ್ ಹೋಲ್ಡ್ ಅಂದರೆ ಪ್ರತಿ ಗ್ರಾಮೀಣ ಮನೆಗೆ ಕಾರ್ಯನಿರ್ವಹಿಸುವ ನಲ್ಲಿ ನೀರಿನ ಸಂಪರ್ಕವನ್ನು ನೀಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮವನ್ನು ಮನೆ ಮನೆ ಗಂಗೆ ಅಂತ ಹೇಳ್ತಕ್ಕಂಥದ್ದು ನೀವು ಕೂಡ ನಿಮ್ಮ ಹಳ್ಳಿಗಳಲ್ಲಿ ನೋಡಿರ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಕಾರ್ಯಕ್ರಮದ ಮುಖಾಂತರ ಪ್ರತಿ ಮನೆಗೂ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಾಟರ್ ಸಪ್ಲೈ ನಾರ್ಮ್ ಎಷ್ಟು ಅಂದರೆ 55 ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಡೇ ಅಂದರೆ ದಿನಕ್ಕೆ ತಲಾ 55 ಲೀಟರ್ ಶುದ್ಧ ನೀರನ್ನು ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಟಾರ್ಗೆಟ್ ಗ್ರೂಪ್ಸ್ ಯಾರ್ಯಾರು ಅಂದರೆ ಆಬ್ವಿಯಸ್ಲಿ ರೂರಲ್ ಹೌಸ್ ಹೋಲ್ಡ್. ಸೊ ನಗರ ಪ್ರದೇಶ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬರೋದಿಲ್ಲ. ವಾಟರ್ ಸ್ಕೇರ್ಸ್ ವಿಲೇಜಸ್ ಅಂದರೆ ಎಲ್ಲಿ ನೀರಿನ ಕೊರತೆ ಇರುತ್ತೆ ಆ ಒಂದು ವಿಲೇಜ್ಗಳನ್ನು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು. ಕ್ವಾಲಿಟಿ ಅಫೆಕ್ಟೆಡ್ ಏರಿಯಾಸ್ ಅಂದರೆ ಕೆಲವೊಂದು ಭಾಗಗಳಲ್ಲಿ ನೀರು ಮಾಲಿನ್ಯಗೊಂಡಿರುತ್ತೆ, ಫ್ಲೋರೈಡ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಇವೆಲ್ಲ ಒಂದು ಪಾಯ್ಸನಿಂಗ್ ಆಗಿರುತ್ತೆ. ಆ ರೀತಿಯ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದರೆ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅಂದರೆ ಸ್ವಲ್ಪ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು ಮತ್ತು ಟ್ರೈಬಲ್ ರೀಜನ್ಸ್ ಅಥವಾ ಬುಡಕಟ್ಟು ಪ್ರದೇಶಗಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಇನ್ನು ಈಗ 2.0 ಏನು ಮಾಡ್ತಾ ಇದ್ದಾರೆ? ಸೊ ಇದರಲ್ಲಿರ್ತಕ್ಕಂಥ ಹೊಸ ಇನ್ಕ್ಲೂಷನ್ಸ್ ಏನು ಅಂದರೆ ಸಸ್ಟೈನಬಿಲಿಟಿ ಆಫ್ ವಾಟರ್ ರಿಸೋರ್ಸಸ್ ಅಂದರೆ ಜಲಮೂಲಗಳ ಸುಸ್ಥಿರತೆ. ಸುಮ್ಮನೆ ಒಮ್ಮೆ ಟ್ಯಾಪ್ ಕನೆಕ್ಷನ್ ಕೊಟ್ಟು ಬಿಟ್ಬಿಡೋದಲ್ಲ, ಆ ಒಂದು ನೀರನ್ನು ನಾವು ಸುಸ್ಥಿರವಾಗಿ ಬಳಕೆ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನು 2.0ದಲ್ಲಿ ಸಾಕಾರಗೊಳಿಸ್ತಕ್ಕಂಥದ್ದು. ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಮಾಡ್ತಕ್ಕಂಥದ್ದು ಕೂಡ 2.0ದಲ್ಲಿ ಇರುತ್ತೆ. ಆ್ಯಂಡ್ ಡಿಜಿಟಲ್ ಮಾನಿಟರಿಂಗ್ ಆಫ್ ವಾಟರ್ ಸಪ್ಲೈ ನೀರಿನ ಸರಬರಾಜನ್ನು ಡಿಜಿಟಲ್ ಆಗಿ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು. ವಿಲೇಜ್ ಲೆವೆಲ್ ವಾಟರ್ ಮ್ಯಾನೇಜ್ಮೆಂಟ್ ಅಥವಾ ಗ್ರಾಮ ಮಟ್ಟದಲ್ಲಿ ನೀರಿನ ನಿರ್ವಹಣೆ ಆ್ಯಂಡ್ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಅಥವಾ ನೀರಿನ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದನ್ನು ನಾವು 2.0ದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2026ರ ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನವನ್ನು ಯಾವ ದೇಶದಲ್ಲಿ ನಡೆಸಲಾಯಿತು? ದಿ ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026 ವಾಸ್ ಹೆಲ್ಡ್ ಇನ್ ವಿಚ್ ಕಂಟ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ಸಮ್ಮೇಳನವನ್ನು ನಮ್ಮ ಭಾರತ ದೇಶದಲ್ಲಿ ನಡೆಸಲಾಗಿರುತ್ತೆ. ಸೊ ಈ ಒಂದು ಮಲೇರಿಯಾಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಸಮ್ಮೇಳನ ಮಾಡಿರ್ತಕ್ಕಂಥ ಉದ್ದೇಶ ವೆರಿ ಸಿಂಪಲ್, ಮಲೇರಿಯಾವನ್ನು ಆದಷ್ಟು ಬೇಗ ನಿರ್ಮೂಲನೆ ಮಾಡುವುದರ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಭಾರತ ದೇಶದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನವನ್ನು ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ಮಲೇರಿಯಾ? ಮಲೇರಿಯಾ ಅಂತಕ್ಕಂಥದ್ದು ಒಂದು ಮಸ್ಕಿಟೋ ಬೋರ್ನ್ ಇನ್ಫೆಕ್ಷಿಯಸ್ ಡಿಸೀಸ್ ಆಗಿರುತ್ತೆ. ಅಂದರೆ ಹೆಣ್ಣು ಅನಾಫಿಲಿಸ್ ಮಸ್ಕಿಟೋ ಅಥವಾ ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ ಇದಾಗಿರುತ್ತೆ. ಸೊ ಈ ಒಂದು ರೋಗವನ್ನು ಉಂಟು ಮಾಡ್ತಕ್ಕಂಥದ್ದು ಒಂದು ಪ್ಲಾಸ್ಮೋಡಿಯಂ ಕುಲಕ್ಕೆ ಸೇರಿರ್ತಕ್ಕಂಥ ಒಂದು ಪ್ಯಾರಾಸೈಟ್ ಅಂದರೆ ಪರಾವಲಂಬಿ ಜೀವಿ ಅಂತ ಹೇಳ್ತೇವೆ. ಅದು ಪ್ಲಾಸ್ಮೋಡಿಯಂ ಕುಲಕ್ಕೆ ಸೇರಿರುತ್ತೆ. ಅದೊಂದು ಪ್ರೋಟೋಜುವಾ ಕ್ಯಾಟಗರಿ ಆಗಿರುತ್ತೆ. ಬ್ಯಾಕ್ಟೀರಿಯಾನೂ ಅಲ್ಲ, ವೈರಸ್ಸು ಅಲ್ಲ, ಇದನ್ನು ನಾವು ಒಂದು ಪ್ರೋಟೋಜುವಾ ಅಂತ ಹೇಳ್ತೇವೆ. ಸೊ ಇದು ಟ್ರಾನ್ಸ್ಮಿಟ್ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಸೊಳ್ಳೆ ಯಾವುದು ಅಂದರೆ ಅನಾಫಿಲಿಸ್ ಮಸ್ಕಿಟೋ. ಅದು ಕೂಡ ಫೀಮೇಲ್ ಮಸ್ಕಿಟೋ ಆಗಿರಬೇಕು. ಬಿಕಾಸ್ ಓನ್ಲಿ ಫೀಮೇಲ್ ಮಸ್ಕಿಟೋಸ್ ಮಾತ್ರ ತನ್ನ ಮೊಟ್ಟೆಗಳನ್ನು ಅಂದರೆ ಟು ಡೆವಲಪ್ ಎಗ್ಸ್ ಅದು ರಕ್ತ ಬೇಕಾಗಿರುತ್ತೆ, ನಾಟ್ ಫಾರ್ ಫುಡ್, ಆಹಾರಕ್ಕೆ
ಮಾಂಸಕ್ಕಾಗಿ ಅದು ನಮ್ಮನ್ನ ಕಡಿಯೋದಿಲ್ಲ, ಅದು ಕಡಿತಕ್ಕಂಥದ್ದು ರಕ್ತಕ್ಕಾಗಿ, ಫಾರ್ ದಿ ಎಗ್ಸ್ಗಾಗಿ ಕಡಿಯುತ್ತೆ. ಸೊ ಅದರಿಂದ ಮೇಲ್ ಮಸ್ಕಿಟೋ ಬೈಟ್ ಮಾಡೋದಿಲ್ಲ. ಮೇಲ್ ಮಸ್ಕಿಟೋ ಫ್ಲವರ್ಸ್ ಮತ್ತು ಈ ಕೊಳಚೆ ನೀರಿನ ಆಹಾರ ಅದಕ್ಕೆ ಸಾಕಾಗುತ್ತೆ. ಸೊ ಅದರಿಂದ ಇದನ್ನು ನಾವು ಫೀಮೇಲ್ ಮಸ್ಕಿಟೋ ಅಂತಲೇ ಯಾವಾಗಲೂ ಹೇಳ್ತಕ್ಕಂಥದ್ದು. ಸೊ ಇದನ್ನು ಡಿಸ್ಕವರಿ ಮಾಡಿದ್ಯಾರು? ಯಾವುದನ್ನು? ಈ ಒಂದು ಮಲೇರಿಯಾ ಕಾಯಿಲೆಯನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿರ್ತಕ್ಕಂಥವ್ರು ರೊನಾಲ್ಡ್ ರೋಸ್. ಯಾವ ವರ್ಷದಲ್ಲಿ ಅಂದರೆ 1897 ಈ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚುತ್ತಾರೆ. ಸೊ ಇದು ಡಿಸ್ಕವರಿ ಮೇಡ್ ಇನ್ ಸಿಕಂದ್ರಾಬಾದ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದ ಸಿಕಂದ್ರಾಬಾದ್ನಲ್ಲಿ ಈ ಒಂದು ಕಾಯಿಲೆಯನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಇವರಿಗೆ ನೊಬೆಲ್ ಪ್ರೈಸ್ ಕೂಡ ಕೊಡಲಾಗಿರುತ್ತೆ. ಸೊ ಇನ್ ಫಿಸಿಯಾಲಜಿ ಆರ್ ಮೆಡಿಸಿನ್ ಇನ್ 1902 1902ರಲ್ಲಿ ಶರೀರಶಾಸ್ತ್ರ ಅಥವಾ ಔಷಧ ಶಾಸ್ತ್ರದಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರುತ್ತೆ. ಸೊ ಈ ಒಂದು ರೋಗವನ್ನು ಉಂಟು ಮಾಡ್ತಕ್ಕಂಥ 5 ಸ್ಪೀಶೀಸನ್ನು ನಾವು ನೋಡ್ಬೋದಾಗಿರುತ್ತೆ. ಮೊದಲನೇದನ್ನು ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪಾರಮ್ ಅಂತ ಕರೀತೇವೆ. ಸೊ ಇದು ಮೋಸ್ಟ್ ಡೇಂಜರಸ್, ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಮಲೇರಿಯಾ ಪ್ಯಾರಾಸೈಟ್ ಆಗಿರುತ್ತೆ. ಎರಡನೇದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಮೂರನೇದು ಪ್ಲಾಸ್ಮೋಡಿಯಂ ಮಲೇರಿಯೆ, ನಾಲ್ಕನೇದು ಪ್ಲಾಸ್ಮೋಡಿಯಂ ಓವೆಲ್ ಆ್ಯಂಡ್ ಐದನೇದನ್ನು ಪ್ಲಾಸ್ಮೋಡಿಯಂ ನೋಲೇಸಿ ಅಂತ ಹೇಳ್ತೇವೆ. ಸೊ ಈ ರೀತಿಯ 5 ಪ್ಲಾಸ್ಮೋಡಿಯಂನಿಂದ ಮಲೇರಿಯಾ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ಮಲೇರಿಯಾವನ್ನು ತಡೆಗಟ್ಟಲಿಕ್ಕೆ ಕೆಲವೊಂದು ಲಸಿಕೆಗಳನ್ನು ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ಲಸಿಕೆಯನ್ನು ನಾವು RTS-SAS01 ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಫಸ್ಟ್ ಮಲೇರಿಯಾ ವ್ಯಾಕ್ಸಿನ್ ರೆಕಮೆಂಡೆಡ್ ಫಾರ್ ವೈಡ್ ಸ್ಪ್ರೆಡ್ ಯೂಸ್, ಅಂದರೆ ವ್ಯಾಪಕವಾಗಿ ಬಳಕೆ ಮಾಡಲಿಕ್ಕೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಶಿಫಾರಸು ಮಾಡಿರ್ತಕ್ಕಂಥ ಮಲೇರಿಯಾ ವಿರುದ್ಧದ ಲಸಿಕೆ ಆಗಿರುತ್ತೆ. ರೆಕಮೆಂಡೆಡ್ ಬೈ ದಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ 2021 2021ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ವತಿಯಿಂದ ಇದನ್ನು ಶಿಫಾರಸು ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಕೀ ಫೀಚರ್ಸ್ ಏನು? ಇದೇನು ಮಾಡುತ್ತಂದರೆ ಈ ಒಂದು ವ್ಯಾಕ್ಸಿನ್ ಪ್ರಮುಖವಾಗಿ ಈ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಏನಿರುತ್ತೆ, ಸೊ ಅದನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು GSK ಕಂಪನಿ. GSK ಅಂದರೆ ಗ್ಲಾಕ್ಸೋ ಸ್ಮಿತ್ ಕ್ಲೈನ್ ಅಂತ ಹೇಳ್ತೇವೆ. ಈ ಒಂದು ಕಂಪನಿಯಿಂದ ಇದನ್ನು ಅಭಿವೃದ್ಧಿಪಡಿಸಲಾಗಿರುತ್ತೆ. ವರ್ಕ್ಸ್ ಎಗೇನ್ಸ್ಟ್ ದಿ ಸ್ಪೋರೋಸೈಟ್ ಸ್ಟೇಜ್ ಆಫ್ ದಿ ಪ್ಯಾರಾಸೈಟ್, ಅಂದರೆ ಆ ಒಂದು ಪರಾವಲಂಬಿ ಏನಿರುತ್ತೆ ಅದೊಂದು ಸ್ಪೋರೋಸೈಟ್ ಅಂತಕ್ಕಂಥ ಒಂದು ಹಂತ ಬರುತ್ತೆ. ಆ ಒಂದು ಹಂತದಲ್ಲಿ ಅದನ್ನು ಸಾಯಿಸ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದನ್ನು 4 ಡೋಸಸ್ಗಳಲ್ಲಿ ನೀಡಲಾಗುತ್ತೆ. 3 ಪ್ರೈಮರಿ ಡೋಸನ್ನು ನೀಡಲಾಗುತ್ತೆ ಮತ್ತು 1 ಬೂಸ್ಟರ್ ಡೋಸನ್ನು ನೀಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಇನ್ನು ಎರಡನೇ ಮಲೇರಿಯಾ ವ್ಯಾಕ್ಸಿನನ್ನು ನಾವು R21 ಅಂತ ಹೇಳ್ತೇವೆ ಅಥವಾ ಮ್ಯಾಟ್ರಿಕ್ಸ್ M ಅಂತ ಕೂಡ ಇದಕ್ಕೆ ಹೇಳಲಾಗುತ್ತೆ. ಸೊ ಇದನ್ನು WHO ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ವೆರಿ ರೀಸೆಂಟ್ಲಿ 2023ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಶಿಫಾರಸು ಮಾಡಲಾಗಿರುತ್ತೆ. ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವ್ರು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ವತಿಯಿಂದ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಈ ಒಂದು ವ್ಯಾಕ್ಸಿನನ್ನು ತಯಾರಿ ಮಾಡಲಾಗಿರುತ್ತೆ. ಡೆವಲಪ್ಮೆಂಟ್ ಬೇರೆ, ತಯಾರಿ ಬೇರೆ, ಇವೆರಡು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. CISF ರೈಸಿಂಗ್ ಡೇ 2026. ಸೊ CISF ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಪ್ರತಿ ವರ್ಷ 10ನೇ ಮಾರ್ಚ್ ಇದರ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ 2026ರಲ್ಲಿ ಇದರ 57ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದರೆ 1969ನಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನು CISF ಆ್ಯಕ್ಟ್ 1968 ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಅದನ್ನು ಸ್ಥಾಪನೆ ಮಾಡಿದಾಗ ಇದರಲ್ಲಿ ಒಟ್ಟು 3000 ಜನ ಸಿಬ್ಬಂದಿಗಳೊಂದಿಗೆ ಇದನ್ನು ಪ್ರಪ್ರಥಮ ಬಾರಿಗೆ 1969ನಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದು ಕ್ರಿಯೇಟ್ ಟು ಪ್ರೊವೈಡ್ ಸೆಕ್ಯೂರಿಟಿ ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಅಂದರೆ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಇದನ್ನು ರಚಿಸಲಾಗುತ್ತೆ. ಸೊ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಒನ್ ಆಫ್ ಇಂಡಿಯಾ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆಗಿರುತ್ತೆ. ಅಂದರೆ ನಮ್ಮ ಭಾರತ ದೇಶದ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಈ ಒಂದು ಇದರಲ್ಲಿ 7 ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಆ 7 ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಯಾವ್ದ್ಯಾವುದು ಅಂತ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಮೊದಲನೇ ಕ್ಯಾಟಗರಿ ಯಾವುದು ಅಂದರೆ ಬಾರ್ಡರ್ ಗಾರ್ಡಿಂಗ್ ಫೋರ್ಸಸ್, ಅಂದರೆ ನಮ್ಮ ಗಡಿಗಳನ್ನು ಕಾಯ್ತಕ್ಕಂಥ ಪಡೆಗಳು. ಅದರಲ್ಲಿ ಮೊದಲನೇದನ್ನು ಅಸ್ಸಾಂ ರೈಫಲ್ಸ್ ಅಂತ ಕರಿತೇವೆ. ಸೊ ಇದು 1643 ಕಿಲೋಮೀಟರ್ ಇರ್ತಕ್ಕಂಥ ಇಂಡೋ ಮ್ಯಾನ್ಮಾರ್ ಬಾರ್ಡರನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಗಡಿಯನ್ನು ಕಾಯ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಆಪರೇಷನ್ಸನ್ನು
ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಇಂಡಿಯನ್ ಆರ್ಮಿ ಅಥವಾ ನಮ್ಮ ಭಾರತ ದೇಶದ ಸೇನೆಯ ವತಿಯಿಂದ ಇದರ ಆಪರೇಷನ್ಸ್ ಅನ್ನ ನಿಯಂತ್ರಣ ಮಾಡಲಾಗುತ್ತೆ. ಸೊ ಎರಡನೇದನ್ನ BSF ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೇವೆ. ಸೊ ಇದನ್ನ ಇಂಡಿಯಾಸ್ ಫಸ್ಟ್ ಲೈನ್ ಡಿಫೆನ್ಸ್ ಅಥವಾ ನಮ್ಮ ಭಾರತ ದೇಶದ ಮೊದಲ ಆದ್ಯತೆಯ ರಕ್ಷಣೆ ಅಥವಾ ಮೊದಲ ಹಂತದ ರಕ್ಷಣೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಪಾಕಿಸ್ತಾನ್ ಮತ್ತೆ ಬಾಂಗ್ಲಾದೇಶ್ ಬಾರ್ಡರ್ಸ್ ಏನಿರುತ್ತೆ, ಸೊ ಅಲ್ಲಿ ನಮ್ಮ ಭಾರತ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಒಂದು ಸೇನೆ ಇದಾಗಿರುತ್ತೆ. ಇನ್ನೊಂದನ್ನ ITBP ಅಂದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತ ಹೇಳ್ತೇವೆ. ಸೊ ಇದು 3488 ಕಿಲೋಮೀಟರ್ ಹೊಂದಿರತಕ್ಕಂಥ ಇಂಡೋ ಚೈನಾ ಬಾರ್ಡರ್ ಏನಿರುತ್ತೆ, ಸೊ ಹೈ ಆಲ್ಟಿಟ್ಯೂಡ್ ಆಫ್ ಹಿಮಾಲಯನ್ ಟೆರೈನ್ ಅಂದರೆ ಹಿಮಾಲಯದ ಹೆಚ್ಚಿನ ಎತ್ತರದಲ್ಲಿ ಈ ಒಂದು ಗಡಿಯನ್ನು ಕಾಯ್ತಕ್ಕಂಥ ಒಂದು ಸೇನೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಇನ್ನೊಂದು ಸಶಸ್ತ್ರ ಸೀಮಾ ಬಲ್, ಇದು ನಮ್ಮ ಬಾರ್ಡರ್ಸ್ ವಿತ್ ನೇಪಾಲ್ ಮತ್ತು ಭೂತಾನ್ ಬಾರ್ಡರ್ಸನ್ನು ಗಾರ್ಡ್ ಮಾಡ್ತಕ್ಕಂಥ ಒಂದು ಫೋರ್ಸ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಇನ್ನು ಎರಡನೇ ಕ್ಯಾಟಗರಿಯನ್ನು ನಾವು ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸಸ್ ಅಂತ ಕರಿತೇವೆ. ಸೊ ಇಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸಸ್, ಇದನ್ನು ನಾವು CRPF ಅಂತ ಹೇಳ್ತೇವೆ. ಸೊ ಇವರ ಒಂದು ಉದ್ದೇಶ ಏನು ಅಂದರೆ ಇಂಡಿಯಾಸ್ ಲಾರ್ಜೆಸ್ಟ್ CAPF ಫೋಕಸಸ್ ಆನ್ ಕೌಂಟರ್ ಇನ್ಸರ್ಜೆನ್ಸಿ, ಆಂಟಿ ನಕ್ಸಲ್, ಲಾ ಅಂಡ್ ಆರ್ಡರ್, ಎಲೆಕ್ಷನ್ ಡ್ಯೂಟೀಸ್ ಅಂದರೆ ಚುನಾವಣಾ ಒಂದು ಚಟುವಟಿಕೆಗಳಾಗಿರ್ಬೋದು, ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದ್ದಲ್ಲಿ ಅಥವಾ ಆಂಟಿ ನಕ್ಸಲ್ ಆಕ್ಟಿವಿಟೀಸ್ ಏನಿರುತ್ತೆ, ಸೊ ನಕ್ಸಲ್ ಆಕ್ಟಿವಿಟೀಸ್ ಏನಿರುತ್ತೆ ಇದರ ವಿರುದ್ಧವಾಗಿ ಕೂಡ ಇವರು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನ ಕೂಡ ನಾವು CRPFನ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದನ್ನು CISF ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದಲ್ಲಿರುವ ಪ್ರಮುಖ ಮೂಲ ಸೌಕರ್ಯಗಳು, ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ಸ್ ಆಗಿರ್ಬೋದು, ಸೀ ಪೋರ್ಟ್ಸ್ ಅಥವಾ ಬಂದರುಗಳಾಗಿರ್ಬೋದು, ನ್ಯೂಕ್ಲಿಯರ್ ಪ್ಲಾಂಟ್ಸ್ ಅಂದರೆ ಪರಮಾಣು ಸ್ಥಾವರಗಳಾಗಿರ್ಬೋದು, ಇವೆಲ್ಲವನ್ನ ಕಾಪಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇನ್ನು ಮೂರನೇ ಕ್ಯಾಟಗರಿಯನ್ನು ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಕರಿತೇವೆ. ಸೊ ಇಲ್ಲಿ NSG ಇವರನ್ನು ನಾವು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೇವೆ. ಸೊ ಇವರ ಒಂದು ಆಬ್ಜೆಕ್ಟಿವ್ ಏನು ಅಂದರೆ ಕೌಂಟರ್ ಟೆರರಿಸಮ್, ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು, ಅಂಡ್ ಹಾಸ್ಟೇಜ್ ರೆಸ್ಕ್ಯೂ ಯೂನಿಟ್, ಆಫನ್ ಕಾಲ್ಡ್ ದಿ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರೀತಾರೆ. ಸೊ ಇವರನ್ನ ಬ್ಲ್ಯಾಕ್ ಕ್ಯಾಟ್ಸ್ ಅಂತಕ್ಕಂಥ ಒಂದು ಕೋಡ್ ನೇಮ್ ಇಂದ ಕೂಡ ಇವರನ್ನ ಕರೆಯಲಾಗುತ್ತೆ. ಸೊ ಇದರ ಪ್ರಧಾನ ಕಚೇರಿ ಎಲ್ಲಿರುತ್ತಂದ್ರೆ ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿ ಇರುತ್ತೆ. ಇದರ ಧ್ಯೇಯವಾಕ್ಯ ಏನು ಅಂದ್ರೆ ಪ್ರೊಟೆಕ್ಷನ್ ಅಂಡ್ ಸೆಕ್ಯೂರಿಟಿ, ರಕ್ಷಣೆ ಮತ್ತು ಭದ್ರತೆ ಅಂತಕ್ಕಂಥದ್ದು ಇದರ ಧ್ಯೇಯವಾಕ್ಯವಾಗಿರುತ್ತೆ. ಸೊ ಇದರ ಮೇಜರ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದ್ರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಂದರೆ ನಮ್ಮ ಭಾರತ ದೇಶದ ಕೈಗಾರಿಕೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ವಿಮಾನ ನಿಲ್ದಾಣಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಆಸ್ ಐ ಟೋಲ್ಡ್ ಯು ವೆರಿ ಕ್ರೂಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಸ್ಪೇಸ್ ಎಸ್ಟಾಬ್ಲಿಷ್ಮೆಂಟ್ಸ್, ಬಾಹ್ಯಾಕಾಶದ ಸಂಸ್ಥೆಗಳು, ಬಂದರುಗಳು, ಮೆಟ್ರೋಗಳು, ವಿದ್ಯುತ್ ಸ್ಥಾವರಗಳು, ಗವರ್ನಮೆಂಟ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಮತ್ತು ಪಾರಂಪರಿಕ ಸ್ಮಾರಕಗಳಾಗಿರ್ಬೋದು, ಎಲ್ಲವನ್ನ ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಾಗಿರುತ್ತೆ. ಸೊ ಅದ್ರ ಜೊತೆಗೆ ಡಿಸಾಸ್ಟರ್ ರಿಲೀಫ್ ಆಪರೇಷನ್ಸ್, ವಿಪತ್ತುಗಳು ಸಂಭವಿಸಿದಲ್ಲಿ ಅದರ ಪರಿಹಾರ ಕಾರ್ಯಾಚರಣೆಗಳಲ್ಲೂ ಕೂಡ ತೊಡಗ್ತಕ್ಕಂಥ ಒಂದು ಸೇನೆ ಇದಾಗಿರುತ್ತೆ. ಆ್ಯಂಡ್ VIP ಸೆಕ್ಯೂರಿಟಿ ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ಗಳಿಗೆ ಒಂದು ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಕೂಡ ಇದರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇನ್ನು ಇದರ ಅಡಿಯಲ್ಲಿ ಕೆಲವೊಂದು ವಿಶೇಷ ಘಟಕಗಳು ಇರುತ್ತೆ. ಅದರಲ್ಲಿ ಮೊದಲನೇದನ್ನ ಫೈರ್ ವಿಂಗ್ ಅಂತ ಹೇಳ್ತೇವೆ. ಅಂದರೆ ಅಗ್ನಿಶಾಮಕ ವಿಭಾಗ, ಫೈರ್ ಆಕ್ಸಿಡೆಂಟ್ಸ್ ಆದಲ್ಲಿ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನೊಂದನ್ನ ಕ್ವಿಕ್ ರಿಯಾಕ್ಷನ್ ಟೀಮ್ ಅಥವಾ ತ್ವರಿತ ಪ್ರತಿಕ್ರಿಯೆ ತಂಡಗಳು ಅಂತ ಹೇಳ್ತೇವೆ. ಸೊ ಇವರು ಟೆರರ್ ಥ್ರೆಟ್ಸ್ ಅಥವಾ ಎಮರ್ಜೆನ್ಸೀಸ್ ಅಂದರೆ ಭಯೋತ್ಪಾದನೆ ಬೆದರಿಕೆಗಳು ಬಂದಾಗ ಅಥವಾ ಏನಾದರೂ ತುರ್ತು ಪರಿಸ್ಥಿತಿಗಳು ಬಂದಾಗ ಸೊ ಈ ಒಂದು ಪ್ರತಿಕ್ರಿಯೆ ನೀಡ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇನ್ನೊಂದನ್ನ ಡಾಗ್ ಸ್ಕ್ವಾಡ್ಸ್ ಅಂಡ್ ಬಾಂಬ್ ಡಿಟೆಕ್ಷನ್ ಯೂನಿಟ್ಸ್ ಅಂತ ಹೇಳ್ತೇವೆ. ಶ್ವಾನ ದಳ ಮತ್ತು ಬಾಂಬ್ ಪತ್ತೆ ಘಟಕಗಳು ಅಂತ ಹೇಳ್ತೇವೆ. ಸೊ ಹೆಸರಲ್ಲೇ ಇದೆ, ಎಲ್ಲಾದ್ರೂ ಸ್ಫೋಟಕಗಳು ಇರಬಹುದಾ ಅನ್ನೋದನ್ನ ಪತ್ತೆ ಮಾಡ್ತಕ್ಕಂಥ ಯೂನಿಟ್ ಆಗಿ ಇವರನ್ನ ಬಳಸಿಕೊಳ್ಳಲಾಗುತ್ತೆ. ಸೊ ಹಾಗಿದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ರೋಲ್, ಅವರ ಒಂದು ಪಾತ್ರ ಇಷ್ಟೇ ಅಂತ ಸೀಮಿತವಾಗಿರೋದಿಲ್ಲ, ಅದನ್ನ ಬೇರೆ ರೋಲ್ಸ್ಗಳಿಗೂ ಕೂಡ ಅವರನ್ನ ಬಳಕೆ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್, ಖಾಸಗಿ ವಲಯದ ಕೈಗಾರಿಕೆಗಳಾಗಿರ್ಬೋದು, ಏರ್ಪೋರ್ಟ್ಸ್ ಅಥವಾ ವಿಮಾನ ನಿಲ್ದಾಣ, ಡೆಲ್ಲಿ ಮೆಟ್ರೋ, ಸ್ಪೇಸ್ ಅಂಡ್ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಬಾಹ್ಯಾಕಾಶ
ಬಾಹ್ಯಾಕಾಶ ಮತ್ತು ಪರಮಾಣು ಸೌಲಭ್ಯಗಳನ್ನು ಕಾಪಾಡಲಿಕ್ಕೂ ಕೂಡ ಈ ಒಂದು ಬಳಗ ಅಥವಾ ಈ ಒಂದು ಸೇನೆ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಅದು ಸಾಕಾರವಾಗಿರುತ್ತೆ. ಸೊ ಜಾಯಿಂಟ್ ಎಕ್ಸಸೈಸ್ ಇದನ್ನು ಲಮಿತಿಯೆ 2026 ಅಂತ ಕರಿತೇವೆ. ಏನಿದು ಲಮಿತಿಯೆ ಅಂತಕ್ಕಂಥದ್ದು, ಇದು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಮತ್ತು ಸಿಯಾಶಿಲಿಸ್ ಡಿಫೆನ್ಸ್ ಫೋರ್ಸಸ್ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಇದು 11ನೇ ಆವೃತ್ತಿ ಇದಾಗಿರುತ್ತೆ. 9ನೇ ಮಾರ್ಚಿಂದ 20ನೇ ಮಾರ್ಚ್ವರೆಗೂ ಇದು ಕಂಪ್ಲೀಟ್ ಆಗಿರುತ್ತೆ. ಸೊ ಇದು ಈ ಬಾರಿ ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥದ್ದು ಸೀಶೆಲ್ಸ್ ಡಿಫೆನ್ಸ್ ಫೋರ್ಸ್ ಅಥವಾ ಸೀಶೆಲ್ಸ್ ರಕ್ಷಣಾ ಪಡೆಗಳ ವತಿಯಿಂದ ಇದನ್ನು ಆತಿಥೇಯವನ್ನು ವಹಿಸಲಾಗಿರುತ್ತೆ. ಲೆಮಿಟಿಯೆ ಇದರ ಅರ್ಥ ಏನು ಅಂದರೆ ಮೀನ್ಸ್ ಫ್ರೆಂಡ್ಶಿಪ್ ಇನ್ ಸಿಯಾಶಿಲಿಸ್ ಕ್ರಿಯೋಲೋ ಲ್ಯಾಂಗ್ವೇಜ್, ಅಂದರೆ ಸಿಯಾಶಿಲಿಸ್ನ ಒಂದು ಕ್ರಿಯೋಲೋ ಭಾಷೆಯಲ್ಲಿ ಲಿಮಿಟಿಯೆ ಅಂತಕ್ಕಂಥ ಪದದ ಅರ್ಥ ಏನು ಅಂದರೆ ಸ್ನೇಹ ಎನ್ನುವುದು ಇದರ ಅರ್ಥವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಭಾರತ ರಾಷ್ಟ್ರ ICC ಮೆನ್ಸ್ T20 ವರ್ಲ್ಡ್ ಕಪ್ಪನ್ನು ಮತ್ತೊಮ್ಮೆ ವಿಜೇತರಾಗಿರ್ತಾರೆ. ಸೊ ಈ ಒಂದು ಪದಕವನ್ನು ಗೆಲ್ಲಲಿಕ್ಕೆ ಅವರು ನ್ಯೂಜಿಲ್ಯಾಂಡ್ ತಂಡವನ್ನು ಸೋಲಿಸುವ ಮುಖಾಂತರ ಈ ಪದಕ ಗೆದ್ದಿರ್ತಾರೆ. ಸೊ ಇದು ನಮ್ಮ ಭಾರತ ದೇಶದ ಥರ್ಡ್ T20 ವರ್ಲ್ಡ್ ಕಪ್ ಆಗಿ ಇದನ್ನು ವಿಜೇತಗೊಂಡಿರ್ತಾರೆ. 2007ನಲ್ಲಿ MS ಧೋನಿ ಫಸ್ಟ್ ಎಡಿಷನಲ್ಲಿ MS ಧೋನಿ ಅವರ ನಾಯಕತ್ವದಲ್ಲಿ ಗೆದ್ದಿರ್ತಕ್ಕಂಥದ್ದು. 2024ರಲ್ಲಿ ಸೆಕೆಂಡ್ ಟೈಟಲ್ ಬಂದಿರುತ್ತೆ. 2026ರಲ್ಲಿ ನಮಗೆ 3ನೇ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಹಾಗಿದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರು ಅಂದರೆ ಸಂಜು ಸ್ಯಾಮ್ಸನ್. ಇವರು 321 ರನ್ಗಳನ್ನು 5 ಇನ್ನಿಂಗ್ಸ್ನಲ್ಲಿ ಗಳಿಸಿರ್ತಾರೆ. ಆವ್ರೇಜ್ ಅಥವಾ ಸರಾಸರಿ 80.25, ಸ್ಟ್ರೈಕ್ ರೇಟ್ 199.37 ಸ್ಟ್ರೈಕ್ ರೇಟಲ್ಲಿ ಈ ಒಂದು ಹೈಯೆಸ್ಟ್ ರನ್ಸನ್ನು ಗಳಿಸಿರ್ತಾರೆ. ಸೊ ಜಸ್ಪ್ರೀತ್ ಬುಮ್ರಾ ಅವರನ್ನು ಪ್ಲೇಯರ್ ಆಫ್ ದಿ ಫೈನಲ್ನ ಆಟಗಾರರಾಗಿ ಅವರನ್ನು ಆಯ್ಕೆ ಮಾಡಲಾಗಿರುತ್ತೆ. ಸೊ 15 ರನ್ಸ್ಗಳಿಗೆ ಅವರು 4 ವಿಕೆಟ್ಗಳನ್ನು ಅವರು ಕೊಟ್ಟಿರ್ತಾರೆ. ಸೊ ಅದರ ಜೊತೆಗೆ ಮೋಸ್ಟ್ ರನ್ಸ್ ಈ ಒಂದು ಪಂದ್ಯಾವಳಿಯಲ್ಲಿ ಅಥವಾ ಕ್ರೀಡಾಕೂಟದಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿರ್ತಕ್ಕಂಥವ್ರಿಗೆ ಗೋಲ್ಡನ್ ಬ್ಯಾಟನ್ನು ನೀಡ್ತಕ್ಕಂಥದ್ದು ಶಿಬಾಜ್ ಶಾ ಫರ್ಹಾನ್. ಇವರು ಪಾಕಿಸ್ತಾನದ ಪ್ಲೇಯರ್ ಆಗಿರ್ತಾರೆ. 383 ರನ್ಗಳನ್ನು ಅವರು ಈ ಒಂದು ಟೂರ್ನಮೆಂಟಲ್ಲಿ ಗಳಿಸಿರ್ತಾರೆ. ಸೊ ಅತಿ ಹೆಚ್ಚು ವಿಕೆಟ್ಸ್ಗಳನ್ನು ತೆಗೆದುಕೊಂಡಿರೋರಿಗೆ ಗೋಲ್ಡನ್ ಬಾಲನ್ನು ಕೊಡ್ತಾರೆ. ಸೊ ಜಸ್ಪ್ರೀತ್ ಬುಮ್ರಾ ಅವರು ಈ ಒಂದು ಪಂದ್ಯಾವಳಿಯಲ್ಲಿ 14 ವಿಕೆಟ್ಗಳನ್ನು ಗಳಿಸಿರ್ತಾರೆ. ವರುಣ್ ಚಕ್ರವರ್ತಿ ಕೂಡ 14 ವಿಕೆಟ್ಗಳನ್ನು ಗಳಿಸಿರ್ತಾರೆ. ಸೊ ಜಾಯಿಂಟ್ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಅಂದರೆ ಇಬ್ಬರು ಕೂಡ 14 ವಿಕೆಟ್ಸನ್ನು ತೆಗೆದುಕೊಂಡಿರೋದ್ರಿಂದ ಇಬ್ಬರಿಗೂ ಜಂಟಿಯಾಗಿ ಈ ಒಂದು ಗೋಲ್ಡನ್ ಬಾಲ್ ಅವಾರ್ಡನ್ನು ನೀಡಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಮುಗಿದಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1068. ಸೊ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.